ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಯಿತು, ಚಳಿ ಇರುತ್ತೆ. ಸಂಜೆ ಟೀ ಕಾಫಿ ಕುಡಿಯೋ ಟೈಮ್ಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಖಾರವಾಗಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಅಕ್ಕಿ ಮುರುಕನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು 20 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. ತುಂಬ ಈಸಿಯಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಸೊ ಬನ್ನಿ ಅಕ್ಕಿ ಮುರುಕನ್ನ ಯಾವ ಥರ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಉದ್ದಿನ ಬೇಳೆನ ತೊಗೋತಾ ಇದ್ದೀನಿ. 1/4 ಕಪ್ಪಷ್ಟು ಉದ್ದಿನ ಬೇಳೆ ತೊಗೋತಾ ಇದ್ದೀನಿ. 1/4 ಕಪ್ ಆದ್ರೇ ಸಾಕಾಗುತ್ತೆ, ಮೆಜರ್ಮೆಂಟ್ ಕಪ್ಪಲ್ಲಿ 1/4 ಕಪ್ಪು. ಸೊ ಈ ಉದ್ದಿನ ಬೇಳೆನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗೋವರೆಗೂ ಉರಿನ ಕಡಿಮೆ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸೀದೋಗೋ ಥರ ಫ್ರೈ ಮಾಡಿಕೊಂಡ್ರೆ ಆ ಒಂದು ಫ್ಲೇವರೇ ಹೊರಟೋಗ್ಬಿಡುತ್ತೆ. ನೋಡಿ, ಈ ಥರ ಇಷ್ಟು ಬ್ರೌನ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆದರೆ ಸಾಕು ಕಲರು. ಸೊ ಇವಾಗ ಸ್ಟವ್ನ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಇದು ತಣ್ಣಗಾಗಲಿ. ಈ ತಣ್ಣಗಾಗೋ ಅಷ್ಟರಲ್ಲಿ ನಾನು ಸುಮಾರು 1 ಕಪ್ಪಷ್ಟು ಅಕ್ಕಿನ, ಅಂದರೆ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿನ, ಇದು ದೋಸೆ ಇಡ್ಲಿದಾದರೂ ಸರಿ ಅಥವಾ ರೇಷನ್ ಅಕ್ಕಿ ಯಾವ್ದು ಅಕ್ಕಿ ಆದರೂ ಸರಿ, ಚೆನ್ನಾಗಿ 1 ಕಪ್ ಅಕ್ಕಿನ ತೊಳೆದು ಒಂದು 4ರಿಂದ 5 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಯಾವ ಥರ ಅಂದರೆ, ನೀವು ಯಾವುದೇ ಕಪ್ಪಲ್ಲಿ ಅಕ್ಕಿ ತೊಗೋತೀರೋ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡ್ರೆ ಕರೆಕ್ಟು ಮೆಜರ್ಮೆಂಟ್ ಬರುತ್ತೆ. ಸೊ ಇವಾಗ 4 ಗಂಟೆ ನೆಂದಿರುವ ಈ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಳ್ಳೋ ಅಂಥ ಟೈಮಲ್ಲಿ ಆದಷ್ಟು ನೀರನ್ನ ಕಮ್ಮಿ ಹಾಕಿ ಚೆನ್ನಾಗಿ ಒಂದು ತುಂಬ ಪೇಸ್ಟಾಗಿ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನೀರನ್ನ ಜಾಸ್ತಿ ಹಾಕಿ ತೆಳುವಾಗಿ ರುಬ್ಕೋಬಾರ್ದು. ದೋಸೆ ಇಡ್ಲಿಗೆಲ್ಲ ರುಬ್ತೀವಲ್ಲ ಅದಕ್ಕಿಂತ ಗಟ್ಟಿಯಾಗಿರಬೇಕು, ಹಾಗೆ ಅದಕ್ಕಿಂತ ತುಂಬ ನುಣ್ಣಗಿರಬೇಕು. ಸ್ವಲ್ಪ ನೀರನ್ನ ಹಾಕ್ಕೊಂಡು ನೋಡಿಕೊಂಡು ಚೆಕ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ತೆಳ್ಳಗಾದರೆ ನಮಗೆ ಹಿಟ್ಟು ಕಲಿಸ್ಲಿಕ್ಕೆ ಬರಲ್ಲ, ಮತ್ತು ಚಕ್ಲಿ ಒಳಗೆ ಹಾಕಿ ಒತ್ತಲಿಕ್ಕೂ ಸಹ ಬರಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆದಷ್ಟು ಗಟ್ಟಿಗೆ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ನಮಗೆ ಒಂದು ಒಳ್ಳೆ ಕರೆಕ್ಟಾಗಿರುವ ಅದಕ್ಕೆ ಬರುತ್ತೆ. ಇವಾಗ ರುಬ್ಬಿರುವ ಈ ಮಿಶ್ರಣನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಇದು ನೋಡೋಕ್ಕೆ ಇಷ್ಟೇ ಇದೆ ಅನಿಸ್ತಿದೆ, ಬಟ್ ಇದರಲ್ಲೇ ತುಂಬಾ ನಮಗೆ ಅಕ್ಕಿ ಮುರುಕನ್ನ ಮಾಡ್ಕೋಬೋದು. ಸಾಕಷ್ಟು ಆಗಿಬಿಡುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋರೆಲ್ಲ ಈ ಥರ ಸ್ವಲ್ಪನೇ ಮಾಡಿ ಟ್ರೈ ಮಾಡಿದ್ರೆ ಆಮೇಲೆ ಸೆಕೆಂಡ್ ಟೈಮ್ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ಅಷ್ಟರಲ್ಲಿ ಉದ್ದಿನಬೇಳೆ ಕೂಡ ಪೂರ್ತಿಯಾಗಿ ತಣ್ಣಗಾಗಿತ್ತು. ಅದನ್ನು ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು. ಸೊ ಇದೇ ಉದ್ದಿನಬೇಳೆ ಜೊತೆಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆನೂ ಸಹ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್, ಈ ಸ್ಪೂನಲ್ಲಾದರೆ ಸಾಕಾಗುತ್ತೆ. ಕರೆಕ್ಟಾಗಿರುವಂಥ ಒಂದು ಮೆಜರ್ಮೆಂಟ್ ಇದು. ಇದಕ್ಕಿಂತ ಜಾಸ್ತಿ ಕಡಲೆನೂ ಹಾಕ್ಕೊಂಡ್ರೆ ನಮಗೆ ಅಕ್ಕಿ ಮುರುಕನ್ನ ಚಕ್ಲಿ ಒಳಗೆ ಹಾಕಿ ಒತ್ತಬೇಕಾದ್ರೆ ಬರಲ್ಲ, ಪುಡಿ ಪುಡಿ ಆಗುತ್ತೆ. ಹಾಗೆ ಇದರಲ್ಲೇ ಒಂದು 10ರಿಂದ 12 ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇದನ್ನು ಡ್ರೈ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ತಲೇ ರುಬ್ಕೋಬೇಕು ನುಣ್ಣಗೆ ಪೌಡರಾಗಿ. ಸೊ ಇದನ್ನು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆನಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಒಂದು ಜರಡಿ ಇಟ್ಬಿಟ್ಟು ಈ ಥರ ಜರಡಿ ಮಾಡ್ಕೋತಾ ಇದ್ದೀನಿ. ಏನಾದರೂ ಸ್ವಲ್ಪ ರಾಳ್ ಥರ ಉಳ್ಕೊಂಡಿದ್ದು ಗಂಟುಗಳೆಲ್ಲ ಇದ್ದರೆ ಫಿಲ್ಟರ್ ಆಗುತ್ತೆ ಅಂತ ಅಷ್ಟೇ. ಈ ಪೌಡರ್ನೆಲ್ಲ ಈ ಥರ ಜರಡಿಗೆ ಹಾಕ್ಕೊಂಡು ನೀಟಾಗಿ ಜರಡಿ ಇಟ್ಕೋತಾ ಇದ್ದೀನಿ. ನೀವು ಖಾರ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಇದಕ್ಕೆ. ನೀವು ಬೇಕಾದರೆ ಖಾರನೂ ಕೂಡ ಜಾಸ್ತಿ, ಇನ್ನು ಖಾರ ತಿನ್ನೋರಾದರೆ ಜಾಸ್ತಿ ಖಾರನೂ ಹಾಕ್ಕೋಬೋದು. ನಾನು ಸ್ವಲ್ಪ ಪಾಪುಗೆಲ್ಲ ಕೊಡೋದ್ರಿಂದ ಮತ್ತು ಕಾಳು ಮೆಣಸನ್ನು ಹಾಕಿದ್ನಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಪೌಡರ್ನೆಲ್ಲ ಜರಡಿ ಇಟ್ಕೊಂಡೆ. ಜರಡಿ ಇಟ್ಕೊಂಡ ನಂತರ ಲಾಸ್ಟಿಗೆ ನೋಡಿ ಸ್ವಲ್ಪ ಉದ್ದಿನ ಕಾಳು ಸ್ವಲ್ಪ ರಾಳು ಉಳ್ಕೊಂಡಿತ್ತು, ಅದನ್ನು ನಾನು ತೆಗೆದ್ಬಿಟ್ಟೆ, ಅದನ್ನು ಹಾಕೋಕ್ಕೆ ಹೋಗಿಲ್ಲ. ಸೊ ಇವಾಗ ಇದಕ್ಕೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ ಓಮ್ ಕಾಳು 1 1/4 ಟೀ ಸ್ಪೂನಷ್ಟು, ಮತ್ತು ಅಚ್ಕಾರದ ಪುಡಿ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ಒಂದು ವೇಳೆ ತುಪ್ಪ ಬೆಣ್ಣೆ ಇಲ್ಲ ಅಂದರೆ ಕಾಯ್ದಿರೋ ಎಣ್ಣೆನೇ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಆಯಿತು. ಹಾಗೆ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋತಾ ಇದ್ದೀನಿ. ಈಗ ತೆಳು ಅನಿಸ್ತಿದೆ, ಆದರೆ ಅದು ಕಲಿಸ್ತಾ ಉದ್ದಿನಬೇಳೆದೆ ಹಿಟ್ಟು ಪೌಡರೆಲ್ಲ ಮಿಕ್ಸ್ ಆಗುತ್ತಲ್ಲ, ಸೊ ಆವಾಗ ಗಟ್ಟಿ ಆಗುತ್ತೆ ಹಿಟ್ಟು. ನಿಮಗೇನಾದರೂ ಒಂದು ವೇಳೆ ಸ್ವಲ್ಪ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟಿರುತ್ತಲ್ವ ಮನೇಲಿ ರೊಟ್ಟಿ ಮಾಡೋಕ್ಕೆ ಇಟ್ಕೊಂಡಿರೋ ಅದನ್ನು ಹಾಕಿ
ಕಲಿಸ್ಬೋದು. ಅಥವಾ ಗಟ್ಟಿ ಆಯಿತು ಅಂದರೆ ಒಂಚೂರು ನೀರು ಹಾಕಿ ಸಾಫ್ಟಾಗಿ ಕಲಿಸ್ಕೋಬೇಕು. ಈ ಥರ ತುಂಬ ಗಟ್ಟಿ ಆದ್ರೂ ಸಹ ಒತ್ತೋಕ್ಕೆಲ್ಲ ಕಷ್ಟ ಆಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 3 ಭಾಗದಷ್ಟು ಸಪ್ರೇಟ್ ಮಾಡಿಟ್ಕೊಳ್ಳಿ. ಅಂದರೆ ಚಕ್ಲಿ ಒಳ್ಳು ನಿಮ್ಮ ಮನೇಲಿ ಯಾವ ಸೈಜ್ ಇರುತ್ತೋ ಅದಕ್ಕೆ ಇಡಿಸೋ ಅಷ್ಟು ಇದನ್ನು ಡಿವೈಡ್ ಮಾಡಿ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಒಡ್ಕೊಂಡು ಹೋಗುತ್ತೆ, ಅದೆಲ್ಲ ಪೀಸಾಗಿ ಕಟ್ಟಾಗಿ ಬೀಳುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಸಾಫ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 ಭಾಗನ ಸಪ್ರೇಟಾಗಿ ಮಾಡಿಕೊಂಡೆ. ಚಕ್ಲಿ ಒಳಗೆ ಎಷ್ಟು ಇಡಿಸುತ್ತೋ ಅಷ್ಟು 3 ಭಾಗನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡಿ, ಇಲ್ಲಾಂದರೆ ಹಿಟ್ಟು ಡ್ರೈ ಆಗಿಬಿಡುತ್ತೆ ಗಾಳಿಗೆಲ್ಲ. ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟಿಟ್ರೆ ಹಾಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನಾನು ಈ ಚಕ್ಲಿ ಒಳಗೆ ಕೂಡ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ. ಚೆನ್ನಾಗಿ ಈ ಥರ ಒಳಗಡೆ ಎಲ್ಲ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ಅಕ್ಕಿ ಹಿಟ್ಟು ಅಂಟ್ಕೊಳ್ಳಲ್ಲ, ಇಲ್ಲಾಂದರೆ ತೊಳೆಯೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ಥರ ಎಣ್ಣೆನ ಹಚ್ಚಿ ನಾವು ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ. ಹಾಗೆ ನಾನಿಲ್ಲಿ ಈ ಥರ ಮೀಡಿಯಮ್ದು ಖಾರದ್ದು ಇರುತ್ತಲ್ವ ಪ್ಲೇಟು, ಅದರಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಸೈಜ್ದು ಇರುತ್ತೋ ಅಥವಾ ಯಾವ ಸೈಜ್ಗೆ ಬೇಕೋ ಅದರಲ್ಲಿ ನೀವು ಈ ಮುರುಕನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ದು ಖಾರ ಬರುತ್ತಲ್ಲ ಮಿಕ್ಸ್ಚರು, ಆ ಸೈಜ್ದು ಪ್ಲೇಟಲ್ಲಿ ಹಾಕಿ ಮಾಡ್ಕೋತಾ ಇದ್ದೀನಿ. ಈಗ ಇದರಲ್ಲಿ ನಾದಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕಿ ಕ್ಲೋಸ್ ಮಾಡಿ ಈ ಮುರುಕನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಎಲ್ಲೂ ಏನು ಕಟ್ಟಾಗೋದು ಅಥವಾ ಎಣ್ಣೆಲಿ ಫ್ರೈ ಮಾಡೋಕ್ಕಾಗ್ದಾಗ ಸಮ್ಟೈಮ್ಸ್ ಚಕ್ಲಿ ಎಲ್ಲ ಕದ್ರುಕೊಂಡು ಮಿಕ್ಸಾಗಿ ಹೋಗ್ಬಿಡುತ್ತೆ. ಆ ಥರ ಏನೂ ಆಗೋಲ್ಲ, ಈಸಿಯಾಗಿ ಬರುತ್ತೆ. ಇವಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಮುರುಕನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರೋ ಟೇಸ್ಟಿಯಾಗಿರೋ ಒಂದು ಅಕ್ಕಿ ಮುರುಕು ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ, ಎಲ್ಲೂ ಏನು ಕಟ್ಟಾಗ್ತಾ ಇಲ್ಲ. ಬೇಯಿಸ್ಕೊಳ್ಳೋಕ್ಕೂ ಅಷ್ಟೆಷ್ಟು ದಪ್ಪ ಇರುತ್ತೆ ಬೇಯುತ್ತಾ ಅಂತ ಅನಿಸಿದ್ರೆ ಆರಾಮಾಗಿ ಬೇಯುತ್ತೆ. ಉರಿನ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ನಿಧಾನಕ್ಕೆ 2 ಕಡೆ ತಿರುವಾಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಏನು ತೊಂದರೆ ಆಗೋಲ್ಲ. ಅದು ದಪ್ಪ ಇರೋದ್ರಿಂದ ಬೇಯಲ್ಲ ಅಂತೇನಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಷ್ಟೆ. ಇದರಲ್ಲಿ ನನಗೆ ಒಂದು 12ರಿಂದ ಒಂದು 13 ಅಕ್ಕಿ ಮುರುಕನ್ನ ರೆಡಿ ಮಾಡಿಕೊಂಡೆ. ಈ ಕ್ವಾಂಟಿಟಿ ಅಕ್ಕಿ ಏನು ತೋರಿಸಿದ್ನೋ 1 ಕಪ್ ಅಕ್ಕಿಲಿ ಅಷ್ಟು ರೆಡಿ ಆಗಿತ್ತು. ಅಷ್ಟರಲ್ಲಿ ಎಣ್ಣೆ ಕೂಡ ನಾನು ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿತ್ತು. ಸೊ ಅದರಲ್ಲಿ ಅಕ್ಕಿ ಮುರುಕನ್ನ ಹಾಕಿ ಊರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಸೀದೋಗುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಊರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕೊನೆವರೆಗೂ ಅದೇ ಥರ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೆಂದ ನಂತರ ಈ ಥರ ಮಗ್ಚ ಹಾಕ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿಯಾಗಿರುತ್ತೆ ಅಕ್ಕಿ ಮುರುಕು. ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೀನಿ, ಪಾಪಗೂ ಕೊಡ್ತೀನಿ ಅಂತ. ಸೊ ನೀವು ಬೇಕಾದ್ರೆ ನಾನು ಅರ್ಧ ಟೀ ಸ್ಪೂನ್ ಹಾಕಿದೆ, ನೀವು 1 ಟೀ ಸ್ಪೂನಷ್ಟು 1.5 ಟೀ ಸ್ಪೂನಷ್ಟುವರೆಗೂ ಹಾಕ್ಕೋಬೋದು ಚೆನ್ನಾಗಿ ಖಾರ ತಿಂತೀವಿ ಅಂದರೆ. 2 ಕಡೆ ಬೇಯಿಸಿ ಇಟ್ಕೊಂಡ ನಂತರ ಈ ಅಕ್ಕಿ ಮುರುಕು ಈ ಥರ ರೆಡಿಯಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ಕೈಯಲ್ಲಿ ಹಿಂಗೆ ಮುರಿದ್ರೆ ಸಾಕು ಟಕ ಟಕ ಅಂತ ಮುರಿದೋಗ್ತಿತ್ತು, ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು, ಎಲ್ಲೂ ಮೆತ್ತಗಾಗಿರಲಿಲ್ಲ. ಅದಕ್ಕೋಸ್ಕರ ಬೇಯಿಸ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರದ ಸ್ನ್ಯಾಕ್ಸ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ 2 ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕುರುಮ್ ಅಂತ ತುಂಬಾ ಚೆನ್ನಾಗಿತ್ತು ನೋಡಿ. ಕೈಯಲ್ಲಿ ಹಿಂಗೆ ಮುರಿದ್ರೇ ಎಷ್ಟು ಚೆನ್ನಾಗಿ ಮುರಿದೋಗ್ತಾ ಇದೆ ಅಂತ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭೋದಯ ಎಲ್ರಿಗೂ.